ಕಾವು ಜೋಡಿ ಎಷ್ಟು ಫೇಮಸ್ ಆಗಿತ್ತು ಗೊತ್ತಾ? ನೀವು ಗಿಲ್ಲಿಗೆ ಕಾವ್ಯಾಗೆ ಒಂದು ಪ್ರಾಮಿಸ್ ಮಾಡಿರ್ತೀರಿ, ನಾನು ಫಿನಾಲೆವರೆಗೂ ಜೊತೆಗೆ ಹೋಗೋಣ ಹಿಂಗೆ ಅಂತ ಹೇಳಿ. ಅದೇನು ಹೇಳಿದ್ರೋ ಏನೋ ಅದೇ ರೀತಿಲಿ ಆಗೋಯ್ತು. ಎಷ್ಟು ಖುಷಿ ನಿಮಗೆ? ಅದೇ ಅವರು ನಾನು ಹೇಳಿದ ತಕ್ಷಣ ಈಗ ನಾನು ಫಿನಾಲೆ ಹೋಗಿ ಜೊತೆಗೆ ಹೋಗುವ ಅಂದ ತಕ್ಷಣ ಏನಾಗಿಲ್ಲ. ಅವರು ಚೆನ್ನಾಗಿ ಆಡಿದ್ಕೇ ಫಿನಾಲೆಗೆ ಬಂದು, ಯಾಕಂದರೆ ಜನ ನೋಡ್ತಾ ಇರ್ತಾರಲ್ವ, ಅವರು ಎತ್ಕೊಂಡು ಅವ್ರು ಫಿನಾಲ್ ಚೆನ್ನಾಗಿ ಆಡಿದ್ಕೇ ಅವ್ರನ್ನೂ ಫಿನಾಲೆಗೆ ಕರ್ಕೊಂಬಂದರು, ನಾನು ಫಿನಾಲೆಗೆ ಹೋದೆ. ಅದೆರಡು ಸಿಂಕ್ ಆಗ್ಬಿಡ್ತು ಅಷ್ಟೇ. ನಾನು ಅಂದಿದ್ದು ಆದದ್ದು ಎರಡು ಅದೇ ರೋಗಿ ಬಯಸಿದ್ದು ಅಲ್ವನ್ನ ವೈದ್ಯ ಹೇಳಿದ್ದು ಅಲ್ವನ್ ಅಂತಾರಲ್ಲ, ಹಂಗೆ ಸಿಂಕ್ ಆಗ್ಬಿಡ್ತು ಅಷ್ಟೇ. ರಕ್ಷಿತಾ ನಿಮ್ಮ ಜೊತೆಯಾಗಿ ಅಂದರೆ ನಿಮಗೆ ಸ್ಪರ್ಧಿಯಾಗಿ ನಿಲ್ತಾರೆ ಅಂದರೆ ರನ್ನರ್ ಆಗ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ, ಅಥವಾ ಯಾರು ನಿಲ್ತಾರೆ ಅಂದ್ಕೊಂಡಿದ್ರೆ ನೀವು? ನಾನು ವಿನ್ ಆದರೆ ನನ್ನ ಜೊತೆ ಯಾರು ನಿಲ್ತಾರೆ ಅಂತ? ನಾನು ಅನ್ಕೊಂಡಿದ್ದೆ ಮೇಡಮ್, ಈಗ ಧನು ಅವರು ಬರ್ತಾರೆ ಅಂತಲೂ ಈಗ ಟಾಪ್ 6ಅಲ್ಲಿ ಯಾರ್ಯಾರು ಇದ್ದರು ಅವರಲ್ಲಿ ಯಾರು ಬೇಕಾದ್ರೂ, ಯಾಕಂದರೆ ಫಸ್ಟೇ ಟೈಟ್ಲೇ ಇತ್ತು. ನಾವು ಶೋ ಸ್ಟಾರ್ಟ್ ಆದಾಗಲಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ದಿ ಶೋ ಅಂತ ಅದು ಟೈಟ್ಲ್ ಇತ್ತು, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಆವಾಗಲೇ ನನಗೆ ಡೌಟ್ ಸ್ಟಾರ್ಟ್ ಆಯಿತು, ಇವರು 5 ಜನ ನನ್ಬಿಟ್ಟು ಮಿಕ್ಕಿದ 5 ಜನದಲ್ಲಿ ಯಾರು ಬೇಕಾದರೂ ನನ್ನ ಪಕ್ಕ ಬಂದು ನಿಂತ್ಕೋಬೋದು ಅಂತ. ಆಮೇಲೆ ಫಸ್ಟು ಧನುವಣ ಹೋದ್ರು ಗೊತ್ತಾ, ಟಾಪ್ 6ಅಲ್ಲಿ. ಆವಾಗಲೇ ನಂಗೆ ತಲೆ ಕೆಟ್ಟೋಗ್ಬಿಡ್ತು, ಅಯ್ಯಯ್ಯೋ ಇವನನ್ನು ಎಕ್ಸ್ಪೆಕ್ಟೇ ಮಾಡಿರಲ್ವ ನಾನು ಚೆನ್ನಾಗೆಲ್ಲ ಟಾಸ್ಕ್ ಆಡ್ತಿದ್ರಲ್ಲ ಅಂತ. ಹಾಗೆ ಹೊರಗಡೆ ಜನ ಈಗ ಏನು ಇಷ್ಟಪಡ್ತಾರೆ, ಯಾವುದು ಇಷ್ಟಪಡಲ್ಲ ಅಂತ ಗೊತ್ತೇ ಆಗೋದಿಲ್ಲ ಒಳಗಡೆ ಇದ್ದಾಗ.